ಎಲ್ಲರಿಗೂ ನಮಸ್ಕಾರ ರೀ. ನೋಡಿರಿ, ನಾನು ಉತ್ತರ ಕರ್ನಾಟಕದ ಅಗ್ದಿ ಸ್ಪೆಷಲ್ ನಾಷ್ಟ ಮಾಡಕತ್ತೀನಿ ರೀ. ಚುನ್ಮರಿ ಸೂಸ್ಲಾ, ಮಿರ್ಚಿ ಬಜ್ಜಿ ರೀ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೊಸರು ರೀ. ನೋಡಿರಿ ನಾ ಹೆಂಗೆ ಮಾಡ್ತೀನಿ ಅಂಥೇಳಿ ನೋಡು ಬರ್ರಿ. ನಾ ಮೊದಲು ಏನು ಮಾಡ್ತೀನಿ ರೀ, ಚುನ್ಮರಿ ಸೂಸ್ಲಾ ಮಾಡ್ಕೋತೀನಿ ರೀ. ನೋಡಿರಿ, ಅಲ್ಲಿ ಕಡಾವಂಗಿ ಕಾದೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ, ಈಗ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಮತ್ತು ರೀ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಎರಡೂ ಹಾಕೋತೀನಿ ರೀ. ಅದು ಸ್ವಲ್ಪ ಚಟಪಟ ಅನ್ರಿ, ಚಟಪಟ ಅನ್ಬೇಕು ರೀ ಅವು. ಈಗ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೋತೀನಿ ರೀ. ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು ರೀ. ಸ್ವಲ್ಪ ಖಾರ ಆತಂದ್ರೆ ನಾಷ್ಟ ಚಲೋ ಆಗುತ್ತೆ ರೀ. ಈಗ ನೋಡಿರಿ, ನಾನು ಚುನ್ಮರಿನ ನೀರಾಗ ಒಂದೆರಡು ಸಲ ಸ್ವಚ್ಛಗೆ ತೊಳ್ಕೊಂಡೀನಿ ರೀ. ನಾನು ಚುನ್ಮರಿ ನೀರಾಗ ಭಾಳ ಹೊತ್ತು ಬಿಡಾಕ ಹೋಗ್ಬಾರ್ದು ರೀ. ಇಲ್ಲಿಕಂದ್ರೆ ಏನಾಗ್ಬಿಡ್ತಾವೆ ರೀ, ಚುನ್ಮರಿ ಬಿರುಸು ಹಾಕ್ಕಾವ್ರಿ. ಅದಕ್ಕೆ ನಾವು ಜಲ್ದಿನ ತಗೋಬೇಕು ರೀ. ಈಗ ನೋಡಿರಿ, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕೋಬೇಕು ರೀ. ನೋಡಿರಿ, ಚುನ್ಮರಿ ಅಗ್ದಿ ಮೆತ್ತಗಿರ್ಬೇಕು ರೀ, ಅಂದ್ರೆ ಸೂಸ್ಲಾ ಚಲೋ ಆಗುತ್ತೆ ರೀ. ಈಗ ಅದಕ್ಕೆ ನಾವು ಮೇನ್ ಅಂದ್ರೆ ಪುಟಾಣಿ ಹಿಟ್ಟು ರೀ. ಪುಟಾಣಿ ಹಿಟ್ಟು ಚುನ್ಮರಿ ಸೂಸ್ಲಕ್ಕೆ ಹಾಕಬೇಕು ರೀ. ಇಲ್ಲಿಕಂದ್ರೆ ಚುನ್ಮರಿ ಸೂಸ್ಲಾ ಚಲೋ ಆಗಂಗಿಲ್ಲ ರೀ. ನೋಡಿರಿ, ಅಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣ್ಸಿಕಾಯಿ ಫ್ರೈ ಆಗಕತ್ತಾವ. ಚಂದಾಗವು ಫ್ರೈ ಆಗಲ್ಲ ರೀ. ಎಷ್ಟು ಚಲೋತ್ನಾಗ ಫ್ರೈ ಆಕ್ಕಾವಲ್ಲ ರೀ, ಅಷ್ಟು ಚಲೋ ಆಗುತ್ತೆ ರೀ. ಈಗ ನೋಡಿರಿ, ನಾ ಬಜ್ಜಿ ಮಾಡ್ಬೇಕಂಥೇಳಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ. ಈಗ ನೋಡಿರಿ, ನಾನು ಒಂದು 5 ನಿಮಿಷ ಹಿಂದೆ ಏನು ಮಾಡಿದ್ದೆ ರೀ, ಹುಣಸೆಹಣ್ಣು ತೊಗೊಂಡು ನೀರಾಗ ನೆನೆ ಇಟ್ಕೊಂಡಿದ್ದೆ ರೀ. ಯಾಕಂದ್ರೆ ಇವು ಟೊಮ್ಯಾಟೊ ಮತ್ತು ಲಿಂಬೆಹಣ್ಣು ಹಾಕೋಕ್ಕಿಂತ ಈ ಹುಣಸೆಹಣ್ಣಿಂದ ರಸ ಹಾಕ್ಕೋಬೇಕು ರೀ. ಅದ್ರ ಟೇಸ್ಟು ಬೇರೆ ಬರ್ತೈತೆ ರೀ. ಅಗ್ದಿ ಮೆತ್ತಗಂದ್ರೆ ಮೆತ್ತಗಿರ್ತೈತೆ ರೀ ಸೂಸ್ಲಾ. ನೋಡಿರಿ, ಈಗ ಹೋಟೆಲ್ನಾಗ ಮಾಡಿರ್ತಾರಲ್ಲ ರೀ, ಅದಕ್ಕಿಂತ ಟೇಸ್ಟ್ ಭಾರಿ ಬರ್ತೈತೆ ರೀ. ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿರಿ. ನೋಡಿರಿ, ಚಂದಾಗ ಕುದೀಲಿ. ಈಗ ಅದಕ್ಕೆ ಏನು ಮಾಡೋಣ ರೀ, ಸ್ವಲ್ಪ ಬೆಲ್ಲ ಹಾಕೊಂಡ್ರಿ. ಬೆಲ್ಲ ಯಾಕೆ ಹಾಕ್ಕೋಬೇಕಂದ್ರೆ ಹುಳಿ ಹಾಕಿರ್ತೀವಲ್ಲ ರೀ, ಅದಕ್ಕೆ ಬೆಲ್ಲ ಹಾಕ್ಬೇಕು ರೀ. ಈ ಕಡೆ ಬೆಲ್ಲನೂ ಕರಗಬೇಕು ರೀ, ಅದು ಅಷ್ಟು ನೀರೂ ಕುದಿಬೇಕು ರೀ. ಈಗ ಏನು ಮಾಡೋಣ ರೀ, ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ ರೀ. ನೋಡಿರಿ, ಅಲ್ಲಿ ಬೆಲ್ಲನೂ ಕರಗೈತಿ ಮತ್ತು ನೀರು ಎಲ್ಲ ಕುದ್ದಾವ್ರಿ. ಅದೇನಾಗಬೇಕು ರೀ, ಒಂದು 5 ನಿಮಿಷ ಚಂದಾಗ ಕುದಿಬೇಕು ರೀ. ಅದೀಗ ನೋಡಿರಿ, ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಚಂದಾಗ ಕುತ್ತಂದ್ರೆ ಅದು ನೀರೆಲ್ಲ ಹೋಗ್ತೈತೆ ಅಂತ್ರಿ. ನೋಡಿರಿ, ಚಂದಾಗ ಕುದ್ದೈತಿ. ಈಗ ಬೆಲ್ಲನೂ ಪೂರ ಕರಗೈತಿ. ನೋಡಿರಿ, ನಾವು ಇರೋದು ಬಾಂಬೆ ಅಲ್ರಿ. ಬಾಂಬೆ ಒಳಗೆ ಚಲೋ ಹೊತ್ನಾಗ ಚುನ್ಮರಿ ಸಿಗಂಗಿಲ್ಲ ರೀ. ಅದಕ್ಕೆ ನಾವು ಏನು ಮಾಡ್ತೀವಿ ರೀ, ಊರಿಗೆ ಹೋಗಿರ್ತೀವಲ್ಲ ರೀ, ಆವಾಗ ನಾವು ಚುನ್ಮರಿ ತೊಗೊಂಬಂದಿರ್ತೀವಿ ರೀ. ಈಗ ಅದು ಚುನ್ಮರಿಲೇ ನಾನು ನಿಮ್ಗೆ ನಾಷ್ಟ ಮಾಡಿ ತೋರ್ಸಾತೀನಿ ರೀ. ನೋಡಿರಿ, ಚುನ್ಮರಿ ಕೈಯಾಗ ಅಗ್ದಿ ಮೆತ್ತಗಂದ್ರೆ ಮೆತ್ತಗಾಗ್ಯಾವ್ರಿ. ನೋಡಿರಿ, ಅಷ್ಟು ಹಾಕ್ಕೋಬೇಕು ರೀ. ಸೂಸ್ಲಾ ರೀ ಮೆತ್ತಗನೇ ಇರ್ಬೇಕು ರೀ. ಬಿರುಸು ಆತಂದ್ರೆ ಸೂಸ್ಲಾ ಇಷ್ಟನೇ ಆಗೋದಿಲ್ಲ ರೀ. ನೋಡಿರಿ, ಅಷ್ಟು ಹಾಕ್ಕೊಂಡೆ. ಯಾರಿಗೆಲ್ಲ ಮಿರ್ಚಿ ಬಜ್ಜಿ ಮತ್ತು ಚುನ್ಮರಿ ಸೂಸ್ಲಾ ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿರಿ, ಈಗ ಇದನ್ನು ಏನು ಮಾಡೋಣ, ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಎಷ್ಟು ಚಂದಾಗ ನಾವು ಮಿಕ್ಸ್ ಮಾಡ್ಕೊತೀವಲ್ಲ ರೀ, ಅಷ್ಟು ಎಲ್ಲ ಕಡೆ ಅದು ಒಗ್ಗರ್ನಿ ಮಿಕ್ಸ್ ಆಗುತ್ತೆ ರೀ. ನೋಡಿರಿ, ಎಷ್ಟು ಚಂದ ಕಾಣತೈತಿ. ಈಗ ಏನು ಮಾಡೋಣ ರೀ, ಇದಕ್ಕೆ ಸ್ವಲ್ಪ ನೋಡಿರಿ, ಇನ್ನೊಂದು 5 ನಿಮಿಷ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಏನು ಮಾಡೋಣ ರೀ, ಕೊತ್ತಂಬರಿನ ಸಣ್ಣಗೆ ಹಾಕೊಳ್ಳೋಣ ರೀ. ಸಣ್ಣಗೆ ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿ ಕೊತ್ತಂಬರಿ ಹಾಕೊಳ್ಳೋಣ ರೀ. ನೋಡೋಕ್ಕೂ ಚಂದ ರೀ, ಟೇಸ್ಟು ಚಲೋ ಬರ್ತೈತೆ ರೀ. ನೋಡಿರಿ, ಈಗ ಹಾಕ್ಕೊಂಡೆ ಪೂರ ಎಲ್ಲ ಕಡೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಈಗ ಚಂದಾಗ ಕಲಸ್ಕೊಂಡು ಮತ್ತು ಒಂದು 5 ನಿಮಿಷ ಏನು ಮಾಡೋಣ ರೀ, ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡೋಣ ರೀ. ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ರೀ 5 ನಿಮಿಷ. ಅಂದ್ರೆ ಈ ಕಡೆ ಬಜ್ಜಿ ಮಾಡ್ಕೋಬೇಕಲ್ರಿ. ನೋಡಿರಿ, ಎಣ್ಣೆ ಕಾದೈತಿ. ಈಗ ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ನೋಡಿರಿ, ನಾವು ಒಂದು ಬೋಗಣಿ ಒಳಗೆ ಪ್ಯೂರ್ ಕಡ್ಲೆ ಹಿಟ್ಟು ತೊಗೊಂಡಿನಿ ರೀ. ಅಂದ್ರೆ ಮನ್ಯಾಗ ಬಿಸ್ಕೊಂಬಂದಿದ್ದು ಕಡ್ಲೆ ಹಿಟ್ಟು ರೀ. ನೋಡಿರಿ, ನಾವು ಕಡ್ಲೆ ಹಿಟ್ಟು ಹೊರಗಿನ ತರೋಕ್ಕಿಂತ ಮನ್ಯಾಗ ಏನು ಬೀಸಿರ್ತೀವಲ್ಲ ರೀ, ಆ ಕಡ್ಲೆ ಹಿಟ್ಟಿಲಿ ಬಜ್ಜಿ ಮಾಡಿದ್ರೆ ಬಜ್ಜಿ ಮಸ್ತ್ ಬರ್ತಾವೆ ರೀ. ಮತ್ತು ನೋಡೋಕ್ಕೂ ಚಲೋ ಇರ್ತೈತೆ ರೀ. ನೋಡಿರಿ, ಕಡ್ಲೆ ಹಿಟ್ಟು. ನೋಡಿರಿ, ಈಗ ನಾನು ಅದಕ್ಕೆ ಏನು ಮಾಡ್ತೀನಿ ರೀ, ಸ್ವಲ್ಪ ಅಜ್ವಾನ ಹಾಕೋತೀನಿ ರೀ. ಸ್ವಲ್ಪ ಕೈಯಾಗ ತಿಕ್ಕಿ ಅಜ್ವಾನ ಹಾಕೋಬೇಕು ರೀ. ಯಾಕಂದ್ರೆ ವಾಸನೆ ಚಲೋ ಬರ್ತೈತೆ ಅಂಥೇಳಿ ಅಜ್ವಾನ ಹಾಕೋಬೇಕು. ಈಗ ನೋಡಿರಿ, ನೀವು ಹೊರಗೆ ತಂದು ಮಾಡೋದು ಕಡ್ಲೆ ಹಿಟ್ಟಿಗೆ ಮನ್ಯಾಗ ಬೀಸ್ ಕಡ್ಲೆ ಹಿಟ್ಟಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಇರ್ತೈತೆ ರೀ. ಅದಕ್ಕೆ ನಾವು ಏನು ಮಾಡ್ಬೇಕು ರೀ, ಮನ್ಯಾಗ ಬಿಸ್ಕೊಂಬಂದು ಇಟ್ಕೋಬೇಕು ರೀ. ನೋಡಿರಿ, ಈಗ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು ರೀ. ಸೋಡಾ ಪುಡಿ ಮಿಸ್ ಮಾಡಬಾರ್ದು ರೀ. ಯಾಕಂದ್ರೆ ಸೋಡಾ ಪುಡಿ ಹಾಕಲಿಲ್ಲ ಅಂದ್ರೆ ಬಜ್ಜಿ ಗಟ್ಟಿ ಹಾಕವ್ರಿ. ಅದಕ್ಕೆ ಸೋಡಾ ಪುಡಿ ಹಾಕ್ಕೋಬೇಕು ರೀ. ಈಗ ನೋಡಿರಿ, ಸ್ವಲ್ಪ ನಮ್ಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ನೋಡಿರಿ, ಉಪ್ಪು ಹಾಕಿದೆ. ಈಗ ನಾವು ಏನು ಮಿರ್ಚಿ ಬಜ್ಜಿ ಮಾಡ್ಬೇಕು ಅಂದ್ಕೊಂಡಿವಲ್ಲ ರೀ, ಅವ ಮೆಣ್ಸಿಕಾಯಿಲೆ ಏನು ಮಾಡ್ಬೇಕು ರೀ, ಅವು ಮೆಣ್ಸಿಕಾಯಿ ಅದಾವಲ್ಲ ರೀ, ಅವು ಮೆಣ್ಸಿಕಾಯಿ ಮುಂದಿನ ತುಂಬ ಅಂತಾರೆ ರೀ. ಅದಕ್ಕೆ ಅವನ್ನ ತುಂಬ ತೆಗೆದು ಅದ ಹಿಟ್ಟೊಳಗೆ ಹಾಕ್ಬೇಕು ರೀ. ಯಾಕಂದ್ರೆ ಅಲ್ಲೇ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳ್ರಿ. ನೋಡಿರಿ, ನಾನು ಹಂಗೆ ಅಷ್ಟು ತುಂಬ ತೆಗೆದು ಹಾಕ್ಕೊಂಡೆ ರೀ. ನೋಡಿರಿ, ಈಗ ಏನು ಮಾಡ್ಬೇಕು ರೀ, ಇದಕ್ಕೆ ಮೇನ್ ಅಂದ್ರೆ ಜೋಳದ ಹಿಟ್ಟು ಹಾಕ್ಕೋಬೇಕು ರೀ. ಜೋಳದ ಹಿಟ್ಟು ಯಾಕೆ ಹಾಕ್ಕೋಬೇಕಂದ್ರೆ ಬಜ್ಜಿ ಏನಾಕವ್ರಿ, ಬಜ್ಜಿ ಕಲರ್ ಚಂದ ಬರ್ತಾವ್ರಿ ಮತ್ತು ಬಜ್ಜಿ ಚಲೋನೂ ಆಕ್ಕವ್ರಿ. ಮತ್ತು ಈಗ ಒಂದೊಂದು ಬಜ್ಜಿ ಆರಿರ್ತಾವಲ್ಲ ರೀ, ಆರಿದ ಕೂಡಲೇ ಟೇಸ್ಟ್ ಇರಂಗಿಲ್ಲ ಅಂತ ನಾವು ತಿನ್ನಂಗೇ ಇಲ್ಲ ರೀ. ಇಲ್ಲ, ನೀವು ಜೋಳದ ಹಿಟ್ಟು ಹಾಕಿ ನೋಡಿರಿ, ಟೇಸ್ಟ್ ಹಂಗೆ ಇರ್ತೈತೆ ರೀ ಅದು. ಈಗ ನೋಡಿರಿ, ನಾ ಏನು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ರೀ, ಅದು ಎಣ್ಣೆ ಅದರಲ್ಲೇ 1 ಸ್ಪೂನ್ ಎಣ್ಣೆ ತೊಗೋತೀನಿ ರೀ. ತೊಗೊಂಡು
ಈ ಹಿಟ್ಟೊಳಗೆ ಹಾಕ್ತೀನಿ ರೀ. ಯಾಕೆ ಎಣ್ಣೆ ಹಾಕ್ತೀನಿ ಅಂದ್ರೆ ಪಳ್ಳು ಹಾಕ್ಕಾವ್ರಿ ಬಜ್ಜಿ ಅಂದ್ರೆ ಕ್ರಿಸ್ಪಿ ಹಾಕ್ಕಾವ್ರಿ. ನೋಡಿರಿ ಈಗ ಏನು ಮಾಡಿದ್ರಿ, ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗ್ರಿ. ಒಮ್ಮೆ ನೀರು ಹಾಕಬಾರ್ದು, ಸ್ವಲ್ಪ ನಮಗೆ ನೋಡಿಕೊಂಡು ನಾವು ನೀರು ಹಾಕೋತ ಕಲಿಸ್ಕೊತ ಹೋಗ್ಬೇಕು ರೀ. ಹಿಟ್ಟು ಒಟ್ಟು ಗಟ್ಟಿ ಇರಬಾರ್ದು ರೀ. ಮತ್ತು ಯಾವ ಥರ ನಾವು ಹಿಟ್ಟು ತೊಗೋತೀವಿ ಅನ್ನೋದು ಮೇನ್ ಇರ್ತೈತೆ ರೀ ಇದ್ರಾಗ. ನಾವು ಚಲೋ ಹಿಟ್ಟು ತೊಗೊಂಡ್ರೆ ಬಜ್ಜಿ ಚಲೋ ಆಕ್ಕಾವ್ರಿ. ನೋಡಿರಿ ನಾವು ಎಷ್ಟು ಹಿಟ್ಟು ಚಂದಾಗಿ ಕಲಿಸ್ತೀವಿ ಅಷ್ಟು ಕೈಯಾಗ ಸ್ಮೂತ್ ಬರ್ತೈತೆ ರೀ ಇದು. ನೋಡಿರಿ ನಾವು ಎಷ್ಟು ಚಂದ ಕಲ್ಸಾತೀವಿ ಹಿಟ್ಟು ಹಂಗೆ ನೋಡಿರಿ ಅಗದಿ ಸ್ಮೂತ್ ಬರ್ಬೇಕು ರೀ ಹಿಟ್ಟು ಕೈಯಾಗ. ನೋಡಿರಿ ಈಗ ಇದನ್ನು ಏನು ಮಾಡೋಣ ರೀ, ಒಂದು 10-15 ನಿಮಿಷ ಇಟ್ಬಿಡೋಣ್ರಿ ಸೈಡಿಗೆ. ಎಷ್ಟು ಅದು ನೆನೀತೈತಲ್ಲ ರೀ ಅಷ್ಟು ಬಜ್ಜಿ ಚಲೋ ಬರ್ತಾವ್ರಿ. ಈಗ ನೋಡಿರಿ ಹಿಟ್ಟಂತೂ ಒಂದು 10 ನಿಮಿಷ ನೆನೆದೈತಿ ರೀ, ಅಲ್ಲಿ ಎಣ್ಣೆನೂ ಕಾದೈತಿ. ಈಗ ನೋಡಿರಿ ನಾವು ಮೆಣ್ಸಿನ್ಕಾಯಿ ತೊಗೊಂಡು ಬಜ್ಜಿ ಬಿಡೋಣ್ರಿ. ಗೊತ್ತೈತ್ರಿ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಇದಂತೂ ನಾಷ್ಟ ಅಂತೂ ಭಾರಿ ಇಷ್ಟ ರೀ ಎಲ್ಲರಿಗೂ. ಯಾರ ಮನೆಗೆ ಬಂದ್ರೆ ಚುಮ್ಮರಿ ಸೂಸ್ಲ ಬಜ್ಜಿ ಮಾಡಿಕೊಟ್ರೆ ಅಯ್ಯೋ ಚುಮ್ಮರಿ ಸೂಸ್ಲ ಬಜ್ಜಿ ಮಾಡ್ಯಾರ ಅಂಥೇಳಿ ಖುಷಿ ಪಡ್ತಾರೆ ರೀ ಅವ್ರು. ನೋಡಿರಿ ನಾನು ಈಗ ಬಜ್ಜಿ ಹಾಕಾಕತ್ತೀನಿ. ಇನ್ನೂ ದಯವಿಟ್ಟು ನನ್ನ ಚಾನಲ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ ನೋಡಿರಿ. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಬಜ್ಜಿ ಹಾಕಿದೆ. ನೋಡಿರಿ ಸಣ್ಣಗೆ ಇಡ್ಬೇಕು ರೀ ಗ್ಯಾಸ್. ಸಣ್ಣಗಿಟ್ಟು ಬಜ್ಜಿ ಕರಿಬೇಕು ರೀ, ಅಂದ್ರೆ ಚಲೋ ಆಕ್ಕವ್ರಿ. ಇಲ್ಲಿಕಂದ್ರೆ ಬಜ್ಜಿ ಕಲರ್ ಚೇಂಜ್ ಆಗಿಬಿಡ್ತಾವ್ರಿ. ನೋಡಿರಿ ಬಜ್ಜಿ ರೆಡಿ ಆಗಾಕತ್ತಾವ ಈಗ. ನೋಡಿರಿ ಎಷ್ಟು ಚಂದ ಬಂದಾವ ಬಜ್ಜಿ. ನೋಡಿರಿ ರೆಡಿ ಆಗಾಕತ್ತಾವ ಈಗ. ನೋಡಿರಿ ಟೋಟಲಿ ಬಜ್ಜಿ ರೆಡಿ ಆದವು. ನೋಡಿರಿ ಕಲರ್ ಎಷ್ಟು ಚಂದ ಬಂದಾವೆ ನೋಡಿರಿ ಬಜ್ಜಿ ಕಲರ್. ನೋಡಿರಿ ಬಜ್ಜಿ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲರಿ, ಎಲ್ಲರಿಗೂ ಬಜ್ಜಿ ಅಂದ್ರೆ ಭಾರಿ ಇಷ್ಟ ನೋಡಿರಿ ಬಜ್ಜಿ ರೆಡಿ ಆದವು. ಈಗ ಆ ಕಡೆ ನೋಡಿರಿ ಪೂರಾ ಬಜ್ಜಿ ಅಂತೂ ಕಂಪ್ಲೀಟ್ ರೆಡಿ ಆದವು. ಈಗ ನೋಡಿರಿ ಆ ಕಡೆ ಚುನ್ಮರಿ ಸೂಸ್ಲಾನು ರೆಡಿ ಆಗೈತೆ ರೀ. ನೋಡಿರಿ ಚುನ್ಮರಿ ಸೂಸ್ಲಾನು ರೆಡಿ ಆಗೈತಿ, ಈ ಕಡೆ ಮಿರ್ಚಿ ಬಜ್ಜಿನೂ ರೆಡಿ ಆದವು ರೀ. ನೋಡಿರಿ ಲಾಸ್ಟಿಗೆ ಇನ್ನೊಂದು 2 ಇತ್ತು ರೀ, ಒಂದು 2 ಕರ್ಕೊಂಬಿಡೋಣ ಅಂಥೇಳಿ ಹಾಕೀನಿ ರೀ. ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದವ್ರಿ, ಅಷ್ಟು ಕ್ರಿಸ್ಪಿನೂ ಆಗ್ಯಾವ್ರಿ. ನೀವು ಎಲ್ಲರೂ ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ ಈಗ ಏನು ಮಾಡೋಣ ರೀ, ಚುಮ್ಮರಿ ಸೂಸ್ಲ ಮತ್ತು ಮಿರ್ಚಿ ಬಜ್ಜಿ ಎರಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೋಡಿರಿ ಹೆಂಗಾಗೈತಿ ಎಲ್ಲರೂ ದಯವಿಟ್ಟು ನನಗೆ ಹೇಳ್ರಿ.